ಅಮ್ಮ ಅಮ್ಮ, ಇವತ್ತು ಸ್ಕೂಲಾಗೆ ಮೇಷ್ಟ್ರು ಒಂದು ಪ್ರಶ್ನೆ ಕೇಳವ್ರೆ ಕಣಮ್ಮ. ಅದಕ್ಕೆ ಉತ್ತರ ನಾಳೆ ಯಾರನ್ನ ಕೇಳಿ ತಿಳ್ಕೊಬರ್ರಿ ಅಂತ ಹೇಳವ್ರೆ. ಅದು ಏನಮ್ಮ ಉತ್ತರ ಹೇಳಮ್ಮ, ಕ್ವಶನ್ ಕೇಳ್ತೀನಿ. ಏನು ಕ್ವಶನ್ ಹೇಳೋ ಮಂಜ? ಅಮ್ಮ, ಅದು ಒಂದು ಊರಾಗೆ ಸೋಮಣ್ಣ ಅಂತ ಒಬ್ಬ ಇರ್ತಾನಂತೆ. ಅವನ್ತಾಗೆ ಹುಲಿ, ಹುಲ್ಲು, ಮೇಕೆ ಇರ್ತಾವಂತೆ. ಅವ ಊರಾಗೆ ಸಮುದ್ರದ ಹಳ್ಳ ಬಂದು ಎಲ್ಲ ಕೊಚ್ಕೊಂಡು ಹೋಗ್ತದಂತೆ. ಅವನು ಬೇರೆ ಊರಿಗೆ ಹೋಗ್ತಾ ಇರಬೇಕಾದ್ರೆ ಒಂದು ಹಳ್ಳ ಸಿಗ್ತದಂತೆ. ಆ ಹಳ್ಳದಾಗೆ ಒಂದೇ ಒಂದು ತೆಪ್ಪ ಇರ್ತದಂತೆ. ಆ ತೆಪ್ಪದಾಗೆ ಒಂದೊಂದೇ ತಗೊಂಡೋಗ್ಬೇಕಂತೆ, ಹುಲಿ, ಹುಲ್ಲು, ಮೇಕೆ. ಫಸ್ಟು ಯಾವ್ದನ್ನ ತಗೊಂಡೋಗ್ತಾನೆ, ಸೆಕೆಂಡ್ ಯಾವ್ದನ್ನ ತಗೊಂಡೋಗ್ತಾನೆ, ಮೂರು ಯಾವ್ದನ್ನ ತಗೊಂಡೋಗ್ತಾರೆ ಅಂತ ಕೇಳ್ಕೊಬೋರಿ ಅಂತ ಹೇಳಿರು ಕಣಮ್ಮ ಮೇಷ್ಟ್ರು. ಮೊದಲು ಹುಲಿ ತಗೊಂಡೋಗಿ ಬಿಟ್ಟು ಬರ್ತಾನೆ, ಆಮೇಲೆ ಮೇಕೆ ತಗೊಂಡೋಗಿ ಬಿಟ್ಟು ಬರ್ತಾನೆ. ಇಲ್ಲ ಕಣಮು, ನಾವು ಹಂಗೆ ಹೇಳಿವಿ ಮೇಷ್ಟ್ರಿಗೆ. ಫಸ್ಟು ಹುಲಿ ತಗೊಂಡೋಗಿ ಬಿಟ್ಟು ಬರ್ತಾನೆ, ಅಲ್ಲಿ ಬಿಟ್ಟು ಬರೋ ಅಷ್ಟರೊಳಗೆ ಮೇಕೆ ಹುಲ್ಲೆಲ್ಲ ತಿಂತಂತ ಕಣಮು. ಈಗ ಸೆಕೆಂಡು ಮೇಕೆ ತಗೊಂಡೋಗಿ ಅಲ್ಲಿ ಬಿಟ್ಟು ಬರುವಾಗ ಹುಲಿ ಮೇಕೆ ತಿಂತದಂತೆ. ಯಾವುದು ತಿನ್ಬಾರ್ದಂತೆ. ಮೂರೂ ಸಲೀಸಾಗಿ ತಗೊಂಡೋಗ್ಬೇಕಂತ ಕಣಮ್ಮ. ಹೆಂಗಮ್ಮ ಹೇಳಮ್ಮ? ಯಾವ್ದದು ಇಂಥ ತಿಕ್ಕಲ್ ಪ್ರಶ್ನೆ ಕೇಳ್ತಾನೆ ನಿಮ್ಮ ಮೇಷ್ಟ್ರ? ಮೂರೂ ಅದು ಹೆಂಗ್ಲ ತಗೊಂಡೋಗ್ತಾನೆ? ಒಂದು ತಾದ್ಮೇಲೆ ಒಂದು ತಿಂತದಪ್ಪ ಅವನೇ. ಯಪ್ಪೋಯ್, ನಿಂಗೆ ಗೊತ್ತಿಲ್ಲ, ಸುಮ್ಮನೆರಪ್ಪ. ನಿನ್ಗೆ ಗೊತ್ತಾಗಲ್ಲ ಮಾಡಲ್ಲ ನೀನತ್ತ. ಅಮ್ಮ ಹೇಳ್ದ, ಸುಮ್ಮನೆ ಯೋಚನೆ ಮಾಡಿ. ಯಮ ಹೇಳಮ್ಮ, ಯಾವ ತಗೊಂಡೋಗ್ತಾನೆ ಫಸ್ಟು? ಯಾತದ್ಲ ಮಂಜ, ನಿಮ್ಮ ಮೇಷ್ಟ್ರು ಇಂಥ ತಿಕ್ಲು ಕ್ವಶನ್ನೇ ಕೇಳೋದು ನಿಮಗೆ. ಫಸ್ಟು ಹುಲಿ ತಗೊಂಡೋಗ್ಬಿಟ್ರೆ ಇಲ್ಲಿ ಮೇಕೆ ಹುಲ್ ತಿಂತೈತಲ್ಲ. ಒಂದು ಕೆಲಸ ಮಾಡಲ ಮಂಜ, ಫಸ್ಟು ಮೇಕೆ ತಗೊಂಡೋಗಿ ಕೇಳು, ಆಮೇಲೆ ಹುಲಿ ತಗೊಂಡೋಗ ಕೇಳು, ಆಮೇಲೆ ಹುಲ್ ತಗೊಂಡೋಗ ಕೇಳಲ್ಲ. ತಾರೀಕೆ ಯಾತ ಇದು ಮ್ಯಾಕೆ ಹುಲಿ ಹುಲ್ಲು ಅನ್ಕೊಂಡು. ನೀ ಎದ್ದೋಗಿ ಯಾವಾಗ ಅಡುಗೆ ಮಾಡೋಗಿ. ಇದೊಂದು ತಿಕ್ಲು ಪ್ರಶ್ನೆ ಇದೊಂದತ್ತ. ಯಪ್ಪೋಯ್, ಹೋಗಪ್ಪ ನೀನು ಸುಮ್ಕೆ ಅತ್ತ. ನಾಳೆ ಸ್ಕೂಲಾಗ ಏನಾದ್ರು ಮಾಡಿ ನಾನು ಹೇಳ್ಬೇಕಿದ್ದನ್ನ. ಯಮೋಯ್, ಹಂಗಲ್ಲ ಕಣಮ್ಮ. ಅದು ಈಗ ಫಸ್ಟು ಮೇಕೆ ತಗೊಂಡೋಗಿ ಅಲ್ಲಿ ಬಿಡ್ತಾನೆ ಅನ್ಕ, ಇಲ್ಲಿ ಹುಲಿ ಹುಲ್ಲು ಇರ್ತವೆ ಎರಡು. ಸೆಕೆಂಡು ಹುಲಿ ತಗೊಂಡೋಗಲ್ಲಿ ಬಿಟ್ಟು ಅವನು ಹುಲ್ ತಗೊಂಬರುವಾಗ ಹುಲಿ ಎಲ್ಲ ಮೇಕೆ ತಿಂದಾಕ್ತಲ್ಲ ಮೋಯ್. ಮತ್ತೆ ಇದು ಹೆಂಗಮ್ಮ ಮಾಡೋದು ಇದನ್ನು? ಎಲೆ ಹ್ಞೂ ಕಣ್ ಮಂಜ, ಒಂದು ತಾಂಡೋಗಿ ಈಗ ಬರೋ ಅಷ್ಟ್ರಾಗಿ ಇನ್ನೊಂದು ತಿಂದಿರ್ತೈತೆ. ಹ್ಞೂ ಕಣಮ್ಮು, ನಾವು ಅದೇ ನೆನ್ನೆಯಿಂದ ತಲೆ ಕೆಡಿಸ್ಕೊಂಡಿದ್ದೀವಿ ಹುಡುಗರೆಲ್ಲ. ಯಾವ್ದು ಫಸ್ಟ್ ತಗೊಂಡೋಗ್ಬೇಕು, ಯಾವ ಸೆಕೆಂಡ್ ತಗೊಂಡೋಗ್ಬೇಕು ಗೊತ್ತೇ ಆಗ್ತಿಲ್ಲ ಕಣಮ್ಮು. ಲೋ ಮಂಜ, ಆ ಮೂರನ್ನು ಎಗಲ್ ಮ್ಯಾಗ ಕೂತ್ಕೊಂಡು ಅವನ ಜೊತೆಗೆ ನಿಮ್ಮ ಮೇಷನ್ನು ಹೋಗು ಅನ್ಲ ಅತ್ತಾಗಿ. ಇವನ ಅಜ್ಜಿ ಇದ್ಯಾ ತಿಕ್ಲು ಕ್ವಶನ್ ಕೇಳ್ಕೊಂಡ್ಕೊಂಡವನೇ. ಮಂಜ, ಇದಕ್ಕೆಲ್ಲ ಆ ಹಳ್ಳಿ ಮೇಷ್ಟ್ರೆ ಸರಿ ಕಣಪ್ಪ, ಹೋಗಿ ಕೇಳೋರು ನನ್ನ ಮಾತು. ಹ್ಞೂ ಕಣಮ್ಮ, ಹಳ್ಳಿ ಮೇಷನ್ ಕೇಳಿರಿ, ಅವ್ರು ಕರೆಕ್ಟಾಗಿ ಹೇಳ್ತಾರೆ ಇಂಥವೆಲ್ಲ. ಈ ನಾವೇ ಸರಿಯಾದನಂತ ಹೋಗ್ರಿ ನೀವು. ಮಂಜ ಇರ್ಲ, ನಾನೇ ಅವ್ನು ಕೊಟ್ರಾಕ ಬಂದು ಹೇಳ್ತೀನಿ ಆನ್ಸರ. ನೋಡಿಗ ಅಯ್ಯಪ್ಪಂದತ್ತ. ಇರಮ್ಮ, ಹೋಗ ಹಳ್ಳಿ ಮೇಷನ್ ನಾನು ಕೇಳ್ಕೊಬತ್ತೀನಿ. ಸಾರ್ ನಮಸ್ಕಾರ ಸಾರ್. ನಮಸ್ತೆ. ಏನ ಮಂಜ ಹಿಂಗೆ ಬಂದಿದ್ಯಾ? ಸಾರ್, ಅದು ಒಂದು ಪ್ರಶ್ನೆ ಇತ್ತು ಸರ್, ಅದಕ್ಕೆ ಒಂದು ಉತ್ತರ ಬೇಕಿತ್ತು ಸಾರ್. ಏನು ಪ್ರಶ್ನೆನಪ್ಪ? ಸರ್ ಅದು ಒಂದು ಊರಾಗೆ ಒಬ್ಬ ಸೋಮೇಶ ಅಂತ ಒಬ್ಬ ಇದ್ನಂತೆ ಸರ್. ಅವನ ಹತ್ರ ಒಂದು ಹುಲಿ, ಒಂದು ಹುಲ್ಲು, ಒಂದು ಮೇಕೆ ಇತ್ತಂತೆ. ಸೊ ಅಲ್ಲಿ ಜೋರಾಗೆ ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗ್ತದಂತೆ ಸರ್. ಅವನು ಬೇರೆ ಊರಿಗೆ ಹೋಗ್ಬೇಕಂತೆ. ಹೋಗೋದಾರೆಗೆ ಒಂದು ಹಳ್ಳ ಬರ್ತದಂತೆ, ಅದ್ರಾಗ ಒಂದೇ ಒಂದು ತೆಪ್ಪ ಇರ್ತದಂತೆ. ಇವು ಮೂರೂ ಒಂದೊಂದೇ ಆ ಕಡೆ ದಡಕ್ಕೆ ತಗೊಂಡೋಗ್ಬೇಕಂತೆ ಸರ್. ಅದು ಹೆಂಗೆ ಸರ್? ಅದು ಹೆಂಗೆ ಒಂದು ತಗೊಂಡೋಗಕ್ಕೆ ಬರೋ ಇನ್ನೊಂದು ತಿಂದತಂತೆ. ಯಾವ ತಿಂದಂಗೆ ಸೇಫಾಗೆ ತಗೊಂಡೋಗ್ಬೇಕಂತೆ ಸರ್. ಹೆಂಗೆ ಸರ್ ಅದು? ಫಸ್ಟು ಹುಲಿ ತಗೊಂಡೋಗಿ ಇಕ್ಬಾನು ಮಂಜ, ಆಮೇಲೆ ಸೆಕೆಂಡು ಮೇಕೆ ತಗೊಂಡೋಗಿ ಇಕ್ಬಾನು. ಅಲ್ಲ ಒಂದು ನಿಮಿಷ. ಹ್ಞೂ ಸರ್, ಎರಡು ದಿವಸ ನಮಗೂ ತಲೆ ಕೆಟ್ಟೋಗ್ತಾ ಇರ್ತೈತೆ. ಯಾವ್ದು ತಗೊಂಡೋಗ್ಬೇಕು ಯಾವ್ದು ಬಿಡಬೇಕು ಗೊತ್ತಾಗ್ತಿಲ್ಲ. ಹೋಗ್ರಿ ಸರ್ ಅತ್ತ. ಒಂದು ಕೆಲಸ ಮಾಡು ಮಂಜ, ಫಸ್ಟು ಹುಲಿ ತಗೊಂಡೋಗಿ ಇಕ್ಬಾನು, ಸೆಕೆಂಡು ಹುಲ್ ತಗೊಂಡೋಗಿ ಇಕ್ಬಾನು, ಮೂರು ಮೇಕೆ ತಗೊಂಡೋಗೋನು. ಆಗಳ ಹುಂಜನು ಬಂದ. ಸಾರ್, ಹುಂಜ ಅಲ್ಲ ಸಾರ್, ಗುಂಜ. ನನ್ನ ಹೆಸರು ಗುಂಜಣ್ಣ. ಯಾವುದೋ ಒಂದು ಹುಂಜ ಬಿಡ್ಲ ಗುಂಜ. ಸಾರ್ ಅದೇ ಸರ್, ಒಂದು ಪ್ರಶ್ನೆ ಇತ್ತು ಸರ್, ಅದಕ್ಕೆ ಉತ್ತರ ಬೇಕಿತ್ತು ಸರ್. ಮನೆಗೆ ಯಾರು ಕೇಳಿದ್ರು ಹೇಳೋಕ್ಕೆ ಬರ್ತಾ ಇಲ್ಲ. ನಿಮ್ಮನ್ನೊಂದ್ಸಲ ಕೇಳೋಣ ಅಂತ ಬಂದೆ ಸರ್ ನಾನು. ಈಗಳಪ್ಪ ಊನಪ್ಪ, ಇಷ್ಟೊತ್ತು ಮಂಜುಗೆ ಅದನ್ನೇ ಹೇಳ್ತಾ ಇದ್ದೀನಿ. ಹೇಳಿದ್ದೀನಿ ನೋಡಿ ಮಂಜುಗೆ. ಸರ್, ಉತ್ತರ ಸಿಗ್ತೇನೆ ಸರ್, ಹೇಳ್ಬಿಟ್ರೆ ಉತ್ತರ ಹೆಂಗಾದ್ರೆ? ಹ್ಞೂ ಹೇಳಿದ್ದೀನಿ ನೋಡು, ಅದೇ ಉತ್ತರ ಅದಕ್ಕೆ.
ಸರ್ ಹಂಗಲ್ಲ ಸರ್, ನೀವು ಫಸ್ಟು ಹುಲ್ಲಿನ ತಗೊಂಡೋಗಿ ಇಕ್ ಬಂದ್ರಿ, ಇಲ್ಲಿ ಇಕ್ ಬರೋ ಅಷ್ಟರೊಳಗೆ ಮ್ಯಾಕೆ ಹುಲ್ಲನ್ನ ತಿಂಬಲ್ವನ್ ಸರ್? ಹೋಗ್ರಿ ಸರ್ ನೀವು. ಹಂಗಲ್ಲ ಕಣ ಮಂಜಣ್ಣ, ಸಿಂಪಲ್ ಕಣ. ಫಸ್ಟು ಹುಲಿ ತಾಂಡೋ ಇಕ್ ಬತ್ತಾನ, ಸೆಕೆಂಡು ಮ್ಯಾಕೆನ ಅಲ್ಲೆಲ್ಲನ ಹಗ್ಗ ತಾಂಡು ಎಲ್ಲ ಗಿಡಕ್ಕೆ ಕಟ್ತಾನೆ, ಗಿಡಕ್ಕೆ ಕಟ್ಟಾಕೋನು, ಹಗ್ಗ ತಾಂಡು ಗಿಡಕ್ಕೆ ಕಟ್ಟಾಕಿ ಉಲ್ಲೋರೆ ದೂರ ಇಕ್ಕೋನು. ಅದು ಹೆಂಗ್ಲ ತಿಂತತೆ ಮಂಜ ಅವಾಗ? ಅದನ್ನು ಕರೆಕ್ಟ್ ಅಲ್ವಾ ಸರ್? ಹೂನೋ ಗುಂಜಣ್ಣ, ಮ್ಯಾಕೆನ ಹಗ್ಗ ತಗೊಂಡಿಲ್ಲ ಗಿಡಕ್ಕೆ ಕಟ್ಟಾಕಿರೋ ಹುಲ್ ತಿಂಬಲ್ವಲ್ಲ ಅವಾಗ? ಫಸ್ಟು ಹುಲಿ ಬಿಟ್ಟು ಬರ್ತಾನೆ, ಹುಲಿ ಬಿಟ್ಟು ಬಂದು ಬರ್ತಾನೆ, ಇಲ್ಲಿ ಮ್ಯಾಕೆ ಕಟ್ಟಿರ್ತಾನಲ್ಲ ಹುಲ್ ಹೆಂಗಿರು ತಿಂಬಲ್ಲ. ಸೆಕೆಂಡು ಹುಲ್ ತಾಂಡೋ ಇಕ್ ಬರ್ತಾನೆ, ಹುಲ್ ತಾಂಡೋ ಇಕ್ಕಿರೆ ಹುಲಿ ಹೆಂಗಿರು ಹುಲ್ ತಿಂಬಲ್ಲ. ಲಾಸ್ಟ್ ಒಂದು ಮ್ಯಾಕೆ ಹಿಡ್ಕೊಂಡು ಹೋಗ್ತಾನೆ. ಹೂನ್ಲ ಕರೆಕ್ಟ್ ಕಣ್ಲ, ಇದೇ ಆನ್ಸರು. ಸಾರ್ ತುಂಬ ಧನ್ಯವಾದ ಸರ್. ನಾವು ಇವತ್ತು ಹೋಗಿ ಸ್ಕೂಲಾಗ ಆನ್ಸರ್ ಹೇಳ್ಬಿಡ್ತೀವಿ, ಎಲ್ಲರೂ ನಮ್ಮನ್ನು ಚಪ್ಪಟ್ಲೆ ಹೊಡಿತು ಮೆಚ್ಕೊಂತಾರೆ. ಸರಿ ಸರಿ ಆಯಿತು ಮಂಜ ಗುಂಜ, ಹೋಗ್ಬರ್ರಿ ಸ್ಕೂಲಾಗ ಹೇಳ್ರಿ ಇವತ್ತು. ಮೇಸ್ಟ್ ಏನಂತಾರ ಕೇಳಿ ನನ್ಗೆ ಹೇಳ್ರಿ. ಸರಿ ಸರ್ ಆಯ್ತು ಹೇಳ್ತೀನಿ. ಗುಡ್ ಮಾರ್ನಿಂಗ್ ಮಕ್ಕಳೇ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್, ಸಿಟ್ ಡೌನ್. ನಾನು ಹೇಳಿದ ಪ್ರಶ್ನೆಗೆ ಉತ್ತರ ಸಿಕ್ತಾ ಮಕ್ಕಳೇ? ಇಲ್ಲ ಸರ್, ಸಿಗ್ಲಿಲ್ಲ. ಮನೆಗೆ ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಅಂತಾರೆ ಸರ್. ತಲೆ ಕೆಟ್ಟೋಗೈತೆ ನಿನ್ನೆಯಿಂದ. ಅಯ್ಯೋ ಯಾಕಮ್ಮ, ಪ್ರಶ್ನೆ ಸಿಂಪಲ್ ಆಗಿ ಐತಾನೆ, ಆರಾಮಾಗಿ ಉತ್ತರ ಹೇಳ್ಬೋದು. ಯಾರು ಹೇಳಲಿಲ್ವಾ? ಇಲ್ಲ ಸರ್, ನಮ್ಮ ಮನೆಗೂ ಅಷ್ಟೇ ಸರ್. ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಅಂತಾರೆ ಸರ್. ಮಂಜ ಉಂಜ ನೀವೇನ ಕೇಳ್ಕೊ ಬಂದ್ರೇನೋ? ಉತ್ತರ ಸಿಕ್ತಾ ನಿಮಗೆ? ಸರ್ ಉಂಜ ಅಲ್ಲ ಸರ್, ಗುಂಜಣ್ಣ. ಆಯ್ತು ಬಿಡೋ ಗುಂಜ, ಉತ್ತರ ಸಿಕ್ತೇನೋ? ಸಿಕ್ತು ಸರ್, ಉತ್ತರ ನಮಗೆ ಗೊತ್ತು. ಎಲ್ಲಾರು ಮಂಜಾ ಉಂಜುಗೆ ಕ್ಲಾಪ್ಸ್ ಹೊಡೀರಿ. ಮಂಜಾ ಉಂಜ ನೀವಿಬ್ರು ಮುಂದೆ ಬರ್ರೋ. ಏನ್ರ ಉತ್ತರ ಅದು? ಸರ್ ತುಂಬಾ ಸಿಂಪಲ್ ಸರ್ ಉತ್ತರ. ಹ್ಞೂ ಸರ್, ಇಷ್ಟೊಂದು ಈಜಿ ಅಂತ ನಮಗೆ ಗೊತ್ತಿರಲಿಲ್ಲ. ತುಂಬ ಅಂದರೆ ತುಂಬ ಈಜಿ ಸರ್, ಅದು ನಮಗೆ ಗೊತ್ತಾಯ್ತು ಸರ್. ಏನು ಹೇಳ್ರಪ್ಪ, ಹುಡುಗರೆಲ್ಲ ಕೇಳಿಸ್ಕೊಂಬ್ಲಿ, ಹೇಳ್ರಿ ಏನು ಉತ್ತರ? ಸಾರ್ ಅದು ಫಸ್ಟು ಹುಲಿನ ಕರ್ಕೊಂಡೋಗಿ ಅದು ಬಿಟ್ಟು ಬರ್ತಾನೆ ಸರ್. ಹುಲಿನ ಬಿಟ್ಟು ಬರೋ ಅಷ್ಟೊಳಗೆ ಮ್ಯಾಕೆಲ್ಲ ಹುಲ್ ತಿಂತತೆಲ್ಲ ಮಂಜ. ಸರ್ ಅದು ಹಂಗಲ್ಲ ಸರ್, ಹೊಸಿ ಪೂರ್ತಿ ಹೇಳೋವರೆಗೂ ಇರ್ರಿ ಸರ್, ನೀವು ಮಧ್ಯದಾಗ ಕೇಳಬೇಡ್ರಿ. ಆಯ್ತು ಹೇಳ್ರಪ್ಪ. ಸರ್ ಫಸ್ಟು ಹುಲಿ ಕರ್ಕೊಂಡೋಗಿ ಬಿಟ್ಟು ಬರ್ತಾನೆ ಸರ್. ಸರ್ ಸೆಕೆಂಡು ಹುಲ್ ತಗೊಂಡೋಗಿ ಇಕ್ ಬರ್ತಾನೆ ಸರ್. 3 ಮ್ಯಾಕೆನ್ ತಗೊಂಡೋಗಿ ಇಕ್ ಬರ್ತಾನೆ ಸರ್. ಅವಾಗ ಮ್ಯಾಕೆ ಹುಲ್ನೆಲ್ಲ ತಿಂದಾಕ್ತತೆ ಅಲ್ಲ ಮಂಜ? ಇಲ್ಲ ಸರ್, ತಿನ್ನಲ್ಲ. ಮ್ಯಾಕೆನ ಅಲ್ಲಿ ಯಾವ್ದೋ ಒಂದು ಕೊಂಬೆ ಕಟ್ಟಿರ್ತಾನೆ ಸರ್. ಹ್ಞೂ ಸರ್ ಫಸ್ಟು ಮ್ಯಾಕೆನ ಹಗ್ಗ ತಾಂಡೆಲ್ಲ ಗಿಡಕ್ಕೆ ಕಟ್ಟಿರ್ತಾನೆ, ಆಮೇಲೆ ಹುಲಿ ತಾಂಡೋಗಿ ಬಿಟ್ಬರ್ತಾನೆ ಸರ್. ಇಲ್ಲಿ ಮ್ಯಾಕೆ ಕಟ್ಟಿರ್ತಾನಲ್ಲ ಹುಲ್ ತಿಂಬಲ್ಲ, ಆಮೇಲೆ ಬಂದು ಹುಲ್ಲೊರೆ ತಾಂಡೋಗ್ತಾನೆ. ಹುಲ್ಲೊರೆ ತಾಂಡೋದ್ರೆ ಹುಲಿ ಅಲ್ಲಿ ಹುಲ್ ತಿಂಬಲ್ವಲ್ಲ ಸರ್. ಆಮೇಲೆ ಲಾಸ್ಟಿಗೆ ಮ್ಯಾಕೆ ಹಿಡ್ಕೊಂಡು ಹೋಗ್ತಾನೆ ಸರ್. ಇದೇ ಸರ್ ಕರೆಕ್ಟ್ ಸರ್. ಹ್ಞೂ ಸರ್. ಮಂಜ ಉಂಜ ನಿಮ್ದೇನೋ ಉತ್ತರ ಕರೆಕ್ಟಾಗೇ ಇದೆ, ಆದ್ರೆ ಅವನ ಹತ್ರ ಮ್ಯಾಕೆ ಕಟ್ಟಾಕಕ್ಕೆ ಹಗ್ಗ ಇರಲ್ಲ, ಅಲ್ಲೆಲ್ಲೂ ಸುತ್ತಮುತ್ತ ಹಗ್ಗ ಇರಲ್ಲ. ಅವನು ಹೆಂಗ್ ತಗೊಂಡೋಗ್ತಾನೆ ಹೇಳ್ರಿ? ಇದೇನು ಸರ್ ಹಿಂಗನ್ಬಿಟ್ರಿ? ಹಂಗಾರೆ ಉತ್ತರ ಇದಲ್ವೇ? ಹಗ್ಗನೇ ಇರಲ್ವೇ ಕಟ್ಟಕ್ಕೆ? ಮತ್ತೆ ಹೇಳ್ರಿ ಸರ್ ಉತ್ತರ ಹೆಂಗೆ ಸರ್, ಹೆಂಗ್ ತಗೊಂಡೋಗ್ತಾನೆ ಸರ್? ಹ್ಞೂ ಸರ್, ನೀವು ನೆನ್ನೆ ಹೇಳ್ಬೇಕಲ್ಲ ಇದನ್ನ, ನಮ್ಗೀಗ ತಲೆ ಕೆಟ್ಟೋಗೈತೆ. ಹೇಳ್ರಿ ಸರ್, ಆಮೇಲೆ ಹಗ್ಗ ಇಲ್ಲ ಅಂದ್ರೆ ಮತ್ತೆ ಹೆಂಗ್ ತಗೊಂಡೋಗ್ತಾನೆ ಸರ್ ಅವನು? ಅದೇ ಕಂಡ್ರೋ ಟ್ವಿಸ್ಟು, ಅವನ ತಾಗ ಹಗ್ಗ ಇರಲ್ಲ, 3 ಒಂದಾದ್ಮೇಲೆ ಒಂದು ತಗೊಂಡೋಗ್ಬೇಕು. ಹೆಂಗ್ ತಗೊಂಡೋಗ್ತಾನೆ ಕಂಡಿಡೀರಿ. ಸರ್ ಹೋಗಿ ಸರ್, ನೆನ್ನೆಯಿಂದ ನಮಗೆ ತಲೆ ಕೆಟ್ಟೋಗ್ಬಿಟ್ಟೈತೆ, ಯಾಗೂ ಗೊತ್ತಿಲ್ಲ ಇದಕ್ಕೆ. ನಾವು ಹಿಂಗ ಉಸ್ಕೂಲ್ಗೆ ಬರಲ್ಲ, ಹೋಗ್ರಿ ಸರ್ ಅತ್ತ. ನನಗೆ ಅವೆಲ್ಲ ಗೊತ್ತಿಲ್ಲ, ಇನ್ನೊಂದು ದಿವಸ ಟೈಮ್ ಕೊಡ್ತೀನಿ. ನನಗೆ ಕಂಡು ಕರೆಕ್ಟ್ ಆದ ಉತ್ತರ ನಾಳಿಗೆ ಎಲ್ಲರೂ ಹೇಳ್ರಿ ಮಕ್ಕಳೇ. ಮತ್ತೆ ನಾಳೆ ಕೇಳಬೇಕಾ? ಹಾಯ್ ಫ್ರೆಂಡ್ಸ್, ನೋಡಿ ನಿಮ್ಗೇನಾದರೂ ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ನಾಗೆ ಕಾಮೆಂಟ್ ಮಾಡಿ, ಅದು ಏನಂತ ಹೇಳ್ರಿ ಫ್ರೆಂಡ್ಸ್. ನೀವನ ಹೇಳ್ರಿ, ನಾಳೆ ಮೇಸ್ಟಿಗೆ ಹೇಳ್ಬೇಕು ಸ್ಕೂಲಾಗೆ. ಅದು ಏನಂತ ಸ್ವಲ್ಪ ಕಾಮೆಂಟ್ ಮಾಡಿರಿ, ಏನು ಉತ್ತರ ಹೇಳ್ರಿ ಫ್ರೆಂಡ್ಸ್. ಹಂಗೆ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮರಿದಂಗೆ ಅದಕ್ಕೆ ಏನು ಉತ್ತರ ಅಂತ ಕಾಮೆಂಟ್ ಮಾಡಿರಿ.